ಹಾಯ್ ಅನಿತಾ, ನಿಂಗ್ ಬ್ಯೂಟಿ ಕಾನ್ಶಿಯಸ್ನೆಸ್ ತುಂಬಾ ಇದೆ ಅನ್ಸುತ್ತೆ. ಹೌದು, ನಾನ್ ಯಾವಾಗ್ಲೂ ನನ್ ಸ್ವಂತದ್ದು ಮತ್ತೆ ನನಗ್ ಸೇರಿದ್ನ ಜೋಪಾನ ಮಾಡ್ಕೊಳ್ಳೋ ವಿಷಯದಲ್ಲಿ ಸ್ವಲ್ಪ ಜಾಸ್ತಿನೇ ಕೇರ್ ತಗೊಳ್ತೀನಿ. ತಪ್ಪಿಲ್ಲ ಅನಿತಾ, ಯಾವಾಗ್ಲೂ ನಮ್ ಸ್ವಂತದನ್ನ ಜೋಪಾನ ಮಾಡ್ಕೊಳ್ಳೇಬೇಕು. ಯಜಮಾನ ಯಜಮಾನ ಡಿವೋರ್ಸಾ? ಓ ಮೈ ಗಾಡ್, ಏನ್ ಹೇಳ್ತಿದ್ಯಾ ಜಾನ್ಸಿ? ಹೌದು ಅತ್ತೆ, ರಾಘು ನನಗ್ ಡಿವೋರ್ಸ್ ಕೊಡೋ ಡಿಸಿಷನ್ ತಗೊಂಡಿದ್ದಾನೆ. ಜಾನ್ಸಿ, ನೀನ್ ಜೋಕ್ ಮಾಡ್ತಿಲ್ಲ ತಾನೆ? ರಾಘು ಅಂತ ಹುಡ್ಗ ಅಲ್ವಲ್ಲ, ಅವ್ನ್ ತುಂಬಾ ಒಳ್ಳೆ ಹುಡ್ಗ ಜಾನ್ಸಿ. ರಾಘು ಏನೋ ಒಳ್ಳೆಯವನೇ, ಆದ್ರೆ ಮನೆಯವರೆಲ್ಲ ಫೋರ್ಸ್ ಮಾಡಿ ಅವನ್ನ ಡಿವೋರ್ಸಿಗೆ ಒಪ್ಸಿದ್ದಾರೆ. ಏನಮ್ಮ ಜಾನ್ಸಿ, ನಿನ್ ಲೈಫ್ ಸರಿ ಹೋಯ್ತು, ನಿನ್ ಗಂಡನ ಜೊತೆಲಿ ಅವ್ರ ಮನೇಲಿ ಸಂತೋಷವಾಗಿದ್ಯಾ ಅಂತ ನಾನು ಅಪ್ಪ ಇಲ್ಲಿ ಎಷ್ಟು ಹ್ಯಾಪಿ ಆಗಿದ್ವಿ. ನೋಡಿದ್ರೆ ನೀನ್ ಇಂಥ ಶಾಕಿಂಗ್ ನ್ಯೂಸ್ ಹೇಳ್ತಿದ್ಯಲ್ಲಮ್ಮ. ಜಾನ್ಸಿ, ನಾನ್ ಬಂದ್ ಒಂದ್ಸಲ ಮಾತಾಡ್ಲಾ? ಬೇಡ ಅತ್ತೆ, ಅದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಇಲ್ಲಿ ಯಾರು ಮಾತ್ ಕೇಳೋ ಪರಿಸ್ಥಿತಿನಲ್ಲೂ ಇಲ್ಲ. ಆಲ್ರೆಡಿ ಲಾಯರ್ಗೆ ಫೋನ್ ಮಾಡಿ ಪೇಪರ್ಸ್ ರೆಡಿ ಮಾಡ್ಕೊಂಡ್ ಬರೋದ್ ಹೇಳಿದ್ದಾರೆ. ಅಲ್ಲಮ್ಮ ಜಾನ್ಸಿ, ಈ ವಿಷಯ ಕೇಳಿ ನನಗೆ ಇಷ್ಟೊಂದು ನೋವಾಗ್ತಾ ಇದೆ. ಅಂಥದ್ರಲ್ಲಿ ಈ ದುಃಖನ ನೀನ್ ಹೇಗಮ್ಮ ಸಹಿಸ್ಕೊಂಡಿದ್ಯಾ? ಎಲ್ಲ ಮುಗ್ದೋಗಿರುವಾಗ ನೋವನ್ನ ಸಹಿಸ್ಕೊಳ್ಳೋದ್ ಬಿಟ್ಟು ಬೇರೆ ದಾರಿ ಏನಿದೆ ಅತ್ತೆ? ಅತ್ತೆ, ನೀವ್ ನನ್ಗೊಂದ್ ಹೆಲ್ಪ್ ಮಾಡ್ತೀರಾ? ಯಾ ಶೋರ್, ಅದೇನ್ ಕೇಳಮ್ಮ, ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅತ್ತೆ, ಈ ವಿಷಯ ತಾತನಿಗೆ ಮಾತ್ರ ಗೊತ್ತಾಗ್ಬಾರ್ದು ಪ್ಲೀಸ್. ಈ ವಿಷಯ ಗೊತ್ತಾದ್ರೆ ಅಪ್ಪ ಸಹಿಸ್ಕೊಳ್ಳೋದಿಲ್ಲ ಅಂತ ನನಗೂ ಗೊತ್ತಿದೆ ಜಾನ್ಸಿ. ಆದ್ರೆ ಇಂಥ ವಿಷಯನ ಅಪ್ಪನಿಂದ ಹೇಗಮ್ಮ ಮುಚ್ಚಿಡಕ್ ಸಾಧ್ಯ? ಮುಚ್ಚಿಡೋದಕ್ಕಾಗಲ್ಲ ಅಂತ ನನಗೂ ಗೊತ್ತು. ಅದು ಸದ್ಯಕ್ಕೆ ಹೇಳದ್ ಬೇಡ ಅಂತ ಹೇಳ್ತಿದ್ದೀನಿ. ಟೈಮ್ ನೋಡ್ಕೊಂಡು ಯಾವಾಗಾದ್ರೂ ಹೇಳೋಣ ಅತ್ತೆ. ಸರಿಯಮ್ಮ ಜಾನ್ಸಿ, ಆದ್ರೆ ನಿನಗ್ ಏನೇ ಹೆಲ್ಪ್ ಬೇಕಾದ್ರೂ ಇಲ್ಲೊಬ್ಳು ಅತ್ತೆ ಇದ್ದಾಳೆ ಅನ್ನೋದನ್ನ ಮಾತ್ರ ಮರಿಬೇಡ. ನನಗ್ ಒಂದ್ ಕಾಲ್ ಮಾಡು, ನಾನ್ ಬರ್ತೀನಿ, ಆಯ್ತಾ? ಸರಿ ಅತ್ತೆ. ಪ್ರಣವ್ ಪ್ರಣವ್ ಪ್ರಣವ್, ಎಲ್ಲ ನನ್ ಪ್ಲಾನ್ ಪ್ರಕಾರ ನಡೀತಾ ಇದೆ. ಜಾನ್ಸಿಗೆ ಡಿವೋರ್ಸ್ ಕೊಡ್ಸಕ್ಕೆ ಎಲ್ಲ ರೆಡಿ ಆಗಿದೆ. ವಾವ್, ಇದು ಗ್ರೇಟ್ ನ್ಯೂಸ್ ಮಾಮ್. ನೀನ್ ಎಲ್ಲೋ ಬಿಟ್ ಬಾಣ ಬೇರೆಲ್ಲೋ ತಲುಪ್ತಿದೆ. ಬಾಣ ಬಿಟ್ಟಿದ್ ಜಾಗ ಬೇರೆನೇ ಇರ್ಬೋದು, ಆದ್ರೆ ಆ ಗುರಿ ಅದೇ ಅಲ್ವಾ? ನಾನು ಬಿಟ್ಟಿರೋ ಬಾಣ ಸರಿಯಾದ ಗುರಿನೇ ತಲುಪಿದೆ. ನೀನು ಒಬ್ಬ ಗಂಡನೇನೋ? ಗಂಡ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಫಸ್ಟ್ ಮನುಷ್ಯ ಆಗೋ. ಯಾಕೋ ಹಿಂಗ್ ಮನುಷ್ಯತನ ಮರಿತಾ ಇದ್ಯಾ? ಮಾತಾಡೋ. ನಿಂತ್ಕೊಳ್ಳೋ. ಒಡನಾಟ ಇಲ್ಲದೆ ಸಂಬಂಧಗಳು ಬಿಕಾರಿ ಆಯ್ತು, ಮೌನದಲ್ಲಿ ಮನುಷ್ಯತ್ವ ಮಾಯ ಆಯ್ತು ಅಂತ ಹೇಳ್ತಾರೆ. ಆದ್ರೆ ಅದು ಇವಾಗ ನಿನ್ನಲ್ಲಿ ನೋಡ್ತಾ ಇದ್ದೀನಿ. ನೀನ್ ಇನ್ನೂ ಮೌನವಾಗಿದ್ರೆ ಸರಿ ಹೋಗಲ್ಲ. ಮಾತಾಡೋ, ಮುಖ ನೋಡಿ ಮಾತಾಡೋ. ಅಲ್ವೋ, ಜಾನ್ಸಿ ಮೇಡಮ್ ಮಾಡಿ ತಪ್ಪಾದ್ರೇನೋ? ಸಾವಿರಾರು ಕೋಟಿ ಆಸ್ತಿ ಬಿಟ್ಟು ನೀನೇನ ಆಸ್ತಿ ಅಂತ ನಂಬ್ಕೊಂಬಂದ್ರಲ್ಲ, ಅದೇನೋ ಅವ್ರು ಮಾಡಿದ ತಪ್ಪು. ರಾಣಿ ತರ ಕೈಗೊಬ್ರು ಕಾಲ್ಗೊಬ್ರು ಕೆಲ್ಸದವ್ರಿಗೆ ಕೊಟ್ಟು ಬದುಕ್ತಾ ಇದ್ದವ್ರು, ಅದನ್ನೆಲ್ಲ ಬಿಟ್ಟು ನಿಮ್ಮನೆಗೆ ಬಂದು ಅವ್ರೇ ಒಬ್ರು ಕೆಲ್ಸದವ್ರ ತರ ಬದುಕ್ತಾ ಇದಾರಲ್ಲ, ಅದವ್ರು ಮಾಡಿದ ತಪ್ಪು. ಎಲ್ಲ ಬಿಟ್ಟು ಇಲ್ಲಿ ಬಂದು ಬದುಕ್ತಾ ಇರೋದು ಯಾಕೆ ಹೇಳು? ನಿನ್ಗೋಸ್ಕರ, ನಿನ್ ಮೇಲಿನ ಪ್ರೀತಿಗೋಸ್ಕರ. ಬದುಕಿದ್ರೆ ನಿನ್ ಜೊತೆನೆ ಅಂತ ತನ್ನ ತಾನು ಬದಲಾಯಿಸ್ಕೊಂಡು ಬದುಕ್ತಾ ಇದಾರೆ ಕಣೋ. ಅದಕ್ಕೆ ನಿನ್ನಿಂದ ಸಿಗ್ತಾರೆ ಹುಡುಗರ ಇದೇನೋ? ನೀನೊಬ್ಬ ಗಂಡನೇನೋ? ಹೌದು ಕಣ, ನಾನು ಒಬ್ಬ ಗಂಡನೆ. ನನಗೂ ಪ್ರೀತಿ ಇದೆ, ಅವ್ರ ಬದಲಾವಣೆ ನೋಡಿ ಖುಷಿ ಇದೆ. ಕೊನೆವರೆಗೂ ಅವ್ರ ಜೊತೆ ಬದುಕಬೇಕು ಅನ್ನೋ ಆಸೆನೂ ಇದೆ. ಆದ್ರೆ ಏನ್ ಮಾಡ್ಲಿ, ಅದು ಸಾಧ್ಯ ಆಗ್ತಿಲ್ವೇ? ಅವ್ರು ನನ್ನ ಜೀವನದಲ್ಲಿದ್ರೆ ನಾನು ಸಂತೋಷವಾಗಿರ್ತೀನಿ, ಅವ್ರ ಜೀವನದಲ್ಲಿ ನಾನಿದ್ರೆ ಅವ್ರು ಖುಷಿಯಾಗಿರ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೂ ಅವ್ರನ್ನ ಬಿಟ್ಕೊಡ್ಬೇಕು ಅಂತ ಸಿದ್ಧವಾಗಿ ನಿಂತಿದ್ದೀನಿ. ಯಾಕೆಂದ್ರೆ ನನ್ ಸಂತೋಷ ಖುಷಿಗಿಂತ ನಮ್ಮ ಮನೆಯವ್ರ ಮುಖ್ಯ. ಅದಕ್ಕೋಸ್ಕರ ನೀನೇ ಜೀವ ನೀನೇ ಸರ್ವಸ್ವ ಅಂತ ನಂಬ್ಕೊಂಬಂದ್ರೆ ಹೆಣ್ಣಿಗೆ ಮೋಸ ಮಾಡ್ತೇನೋ? ನನಗ್ ಬೇರೆ ದಾರಿ ಇಲ್ಲ ತರುಣ. ಲೇ ಮುಟ್ಟಾಳ, ನೀನ್ ಇನ್ನೂ ಅನಿತರ ಮದ್ವೆ ಆಗಿಲ್ಲ, ಆದ್ರೆ ಅಗ್ನಿ ಸಾಕ್ಷ್ಯಕ್ಕೆ ಜಾನ್ಸಿಗೆ ತಾಳಿ ಕಟ್ಟಿದ್ಯಾ ಅನ್ನೋದನ್ನ ಮರಿಬೇಡ. ಇರಬಹುದು ಕಣ, ನಾನು ಅವ್ರಿಗೆ ತಾಳಿ ಕಟ್ಟಿದ್ದು ಅವ್ರ ಜೊತೆ ಕಾಂಟ್ರಾಕ್ಟ್ ಮದ್ವೆ ಆಗಿರೋ ಉದ್ದೇಶ ನಿನಗೆ ಗೊತ್ತು ತಾನೆ. ಆದ್ರೆ ಇವಾಗ ಆ ಉದ್ದೇಶನ ಈಡೇರ್ತಿಲ್ವಲ್ಲ.
ಇವಾಗ ನಾನು ಝಾನ್ಸಿ ಮೇಡಮ್ ಜೊತೆ ಬದುಕ್ಬೇಕು ಅಂದ್ರೆ ಪಲ್ಲವಿ ಮದ್ವೆಗೋಸ್ಕರ ಮಾಡಿರೋ ಪ್ರಯತ್ನ ಎಲ್ಲ ಹಾಳಾಗತ್ತೆ. ನಾನ್ ಝಾನ್ಸಿ ಮೇಡಮ್ ಡಿವೋರ್ಸ್ ಕೊಡ್ಲಿಲ್ಲ ಅಂದ್ರೆ ಮಿಥುನ್ ಪಲ್ಲವಿಗೆ ಡಿವೋರ್ಸ್ ಕೊಡ್ತಾರೆ. ಅವಾಗ ಅವಳು ತವರು ಮನೆ ಸೇರ್ಕೊಂತಾಳೆ. ಇಷ್ಟೆಲ್ಲ ಆದ್ಮೇಲೆ ಅವಳು ಹೇಗೋ ಬದುಕ್ತಾಳೆ. ಲೇ, ನಿನ್ ತಂಗಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ಯಾ, ಅದೇ ತರ ಝಾನ್ಸಿ ಬಗ್ಗೆ ಯಾಕೆ ಯೋಚನೆ ಮಾಡ್ತಿಲ್ಲ? ಇಬ್ರು ಹೆಣ್ಣೆ ತಾನೆ, ಅವ್ರ ಲೈಫ್ ಹಾಳಾಗನು. ಝಾನ್ಸಿ ಹೇಗೋ ಬದುಕ್ತಾರೆ ನಿನ್ನ ಬಿಟ್ಟು. ಅವ್ರು ದುಡ್ಡಿರೋರ್ ಕಣೋ, ಹೇಗೋ ಬದುಕ್ತಾರೆ. ಆ ದುಡ್ಡೇ ಮುಖ್ಯ ಆಗಿದ್ರೆ, ಆ ದುಡ್ಡಿಂದನೇ ಎಲ್ಲ ಅಂತ ಹೇಳಿದ್ರೆ ಅವ್ರು ಎಲ್ಲ ಬಿಟ್ಟು ನಿಮ್ ಮನೆಗ್ ಬಂದ ಆ ಕೊಂಪೆಲ್ ಯಾಕೋ ಬದುಕ್ಬೇಕಾಗಿತ್ತು? ನಿಮ್ ಮನೆಯವ್ರು ನಿನ್ನ ಅವ್ರ ಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡ್ಕೋತಾ ಇದಾರಂತ ಎಷ್ಟ ಹೇಳಿದ್ರೆ ಯಾಕೋ ನಿಂಗೆ ಅರ್ಥ ಆಗಲ್ಲ. ಪರವಾಗಿಲ್ಲ ಮೇಡಮ್, ಅಟ್ಲೀಸ್ಟ್ ನಾನು ಈ ರೀತಿನಾದ್ರೂ ಯೂಸ್ ಆಗ್ತೀನಲ್ಲ, ಅಷ್ಟು ಸಾಕು. ಲವ್ ಬೇಡ ಕಣೋ, ನೀನೇ ಮೋಸ ಮಾಡ್ಕೊಂಬೇಡ ರಾಘು. ನಿನ್ ಝಾನ್ಸಿ ಬಿಟ್ಟು ಬದುಕಕ್ಕಾಗಲ್ಲ ಅನ್ನೋದನ್ನ ನಿನ್ ಕಣ್ಣೀರೇ ಹೇಳ್ತಿದೆ. ಹೌದು ಕಣೋ, ನಾನ್ ಝಾನ್ಸಿ ಮೇಡಮ್ ಹಿಂದೆ ಬದುಕಕ್ಕಾಗಲ್ಲ ಅನ್ನೋದು ಕಟ್ಟು ಸತ್ಯನೇ. ನನಗೂ ಝಾನ್ಸಿ ಮೇಡಮ್ ಅಂದ್ರೆ ಪ್ರಾಣ. ಬದುಕಿದ್ರೆ ಅವ್ರ ಜೊತೆನೆ ಬದುಕಬೇಕು ಅನ್ನೋ ಬೈಕೆ ಇದೆ. ಲೇ, ಝಾನ್ಸಿ ಮೇಲೆ ಎಷ್ಟೆಲ್ಲ ಪ್ರೀತಿ ಇಟ್ಕೊಂಡು ಅನಿತಾ ತಾಳಿ ಹೇಗೋ ಕಟ್ತ್ಯಾ, ಅವಳ ಜೊತೆ ಹೇಗೋ ಬದುಕ್ತ್ಯಾ? ಜೀವಂತ ಶವದ ತರ. ನಾನು ಅನಿತಾ ಕರುಳು ತಾಳಿ ಕಟ್ಟಿದ್ರು ಅದ್ರಲ್ಲಿ ಯಾವ ಭಾವನೆನೂ ಇರಲ್ಲ ಕಣೋ. ಅವ್ರ ಜೊತೆ ಬದುಕೋ ಅಷ್ಟು ದಿನನು ಒಂದು ಜೀವ ಇರೋ ವಸ್ತು ತರನೇ ಬದುಕಬೇಕು ಅನ್ನೋದು ನನಗೆ ಗೊತ್ತು. ಆದ್ರೂ ಪರವಾಗಿಲ್ಲ ಕಣೋ, ನನ್ನ ತಂಗಿಗೋಸ್ಕರ ನಮ್ಮ ಮನೆಯವ್ರಿಗೋಸ್ಕರ ಹಾಗೆ ಬದುಕಕ್ಕೂ ನಾನು ರೆಡಿ ಇದ್ದೀನಿ. ಹೇ ಫೂಲ್, ಎಮೋಷನಲ್ ಆಗಿ ಮಾತಾಡ್ಬೇಡ. ಆ ರೀತಿ ಬದುಕೋದು ಒಂದು ಬದುಕೇನೋ? ಅದು ನನಗೆ ಗೊತ್ತಿಲ್ಲ ತರುಣ್. ಒಂದ್ ವೇಳೆ ನಮ್ಮ ಮನೆಯವ್ರ ವಿರುದ್ಧ ಬದುಕೋ ಪರಿಸ್ಥಿತಿ ಬಂತು ಅಂದ್ರೆ ನನ್ನ ಪ್ರಾಣ ಕೊಡ್ತೀನಿ ಹೊರತು ನಮ್ಮ ಮನೆಯವ್ರನ್ನ ಬಿಟ್ಕೊಡಲ್ಲ. ನನ್ನ ಆಸೆ ಕನ್ಸು ಏನಾದ್ರೂ ಇರ್ಬೋದು, ಆದ್ರೆ ಅದೆಲ್ಲದಕ್ಕಿಂತ ನನ್ನ ಮನೆಯವ್ರ ಅಷ್ಟೇ ಮುಖ್ಯ. ಬೇಡ ಕಣೋ, ಕೋಪದಲ್ಲಿ ಏನೇನೋ ಮಾತಾಡಿ ನಿನ್ ಜೀವನ ನಿನ್ನೆ ಹಾಳು ಮಾಡ್ಕೊಂಬೇಡ. ಉದ್ಧಾರ ಆಗೋದಿಕ್ಕೆ ಇನ್ನೇನು ಇದೆ. ನನ್ನ ಬದುಕು ಈಗ ಹಾಳಾಗೋಗಿದೆ. ಅಟ್ಲೀಸ್ಟ್ ನಮ್ಮ ಮನೆಯವ್ರಾದ್ರೂ ಚೆನ್ನಾಗಿರ್ಲಿ ಬಿಡು. ರಾಘು, ನಾನು ಪ್ಲೀಸ್ ತರುಣ, ಅದ್ರ ಬಗ್ಗೆ ಮಾತಾಡಿ ನನ್ನ ಮನಸ್ಸಲ್ಲಿರೋ ಭಾವನೆನ ಕೆತ್ಕೋ ಪ್ರಯತ್ನ ಮಾಡಬೇಡ. ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು. ನನ್ನ ಜೀವನದಲ್ಲಿ ಏನೇನಾಗುತ್ತೋ ಆಗಲಿ. ರಾಘು ಪ್ಲೀಸ್ ಕಣೋ, ಕೋಪದಲ್ಲಿ ಏನು ಯೋಚನೆ ಮಾಡ್ಬೇಡ ಕಣೋ. ಇದೇ ಕೊನೆ. ಪದೇ ಪದೇ ನನಗೆ ಮಾತು ಕೊಡು, ಪ್ರಮಾಣ ಎಲ್ಲ ಹೇಳ್ಬೇಡ. ಇಲ್ಲಿವರೆಗೂ ನಾನು ಕೊಟ್ಟಿರೋ ಮಾತು ಮೇಲೆ ನಿಂತ್ಕೊಂಡಿದ್ದೀನಿ. ನೀನು ಪದೇ ಪದೇ ಪ್ರಮಾಣ ಮಾಡೋದ್ರೆ ಆ ಪ್ರಮಾಣಕ್ಕೆ ಅರ್ಥನೇ ಇರಲ್ಲ. ನಮ್ಮ ರಾಘು ಯಾವತ್ತೂ ಕೊಟ್ಟ ಮಾತನ್ನ ತಪ್ಪಿಲ್ಲ, ತಪ್ಪವನೂ ಅಲ್ಲ. ಅದು ಗೊತ್ತಿದ್ದು ಇದು ಬೇಕಾಗಿರ್ಲಿಲ್ಲ ಪಲ್ಲವಿ. ಬೇಕಾಗಿತ್ತು ದೊಡ್ಡಪ್ಪ, ಯಾಕಂದ್ರೆ ಸಂಗೀತ ಹೇಳ್ದಾಗೆ ಅವನ್ ಕಣ್ಣಕ್ ಕಸ ಬಿದ್ದು ಅವನ್ ಕಣ್ ಕೆಂಪಾಗಿರ್ಲಿಲ್ಲ. ಅವನ್ ಅತ್ತಿದ್ದ. ಹಸಿವಿಲ್ದೆ ಊಟ ಬೇಡ ಅಂತ ಹೇಳಿಲ್ಲ, ಮನ್ಸಿಲ್ದೆ ಊಟ ಬೇಡ ಅಂತ ಹೇಳಿದಾನೆ. ಅದ್ರಲ್ಲಿ ಸತ್ಯ ಏನು ಅಂತ ಅರ್ಥ ಆಗುತ್ತೆ. ಯಾಕಂದ್ರೆ ಝಾನ್ಸಿ ಸಾಮಾನ್ಯದವಳು ಅಲ್ಲ ದೊಡ್ಡಪ್ಪ. ಒಂದ್ ವೇಳೆ ಅಣ್ಣ ಏನಾದ್ರೂ ಅವಳಿಗೆ ಅವನ್ ಮನ್ಸಲ್ಲಿ ಜಾಗ ಕೊಟ್ಟಿದ್ರೆ ಏನ್ ಮಾಡೋದು? ಅದಕ್ಕೆ ಈ ಮುನ್ನೆಚ್ಚರಿಕೆ. ಆದ್ರೂ ರಾಘುನ ಅನುಮಾನಿಸಿದ್ದು ತಪ್ಪಾಯ್ತೇನೋ ಅಂತ. ಖಂಡಿತ ತಪ್ಪಿಲ್ಲ. ನೀವೇ ನೋಡ್ತಿದ್ದೀರಲ್ಲ, ಅವಳ ಹೆಸರು ಕೇಳಿದ್ರೇನೆ ಆಗ್ದಿದ್ದ ಸಂಗೀತ ಇವತ್ ನಮ್ ವಿರುದ್ಧನೇ ತಿರುಗ್ ಬಿದ್ದಿದ್ದಾಳೆ. ಅದಕ್ಕೆ ಯಾರ್ ಯಾವಾಗ ಯಾವ ರೀತಿ ಚೇಂಜ್ ಆಗ್ತಾರೆ ಅಂತ ಹೇಳಕ್ ಆಗಲ್ಲ. ಅದಕ್ಕೋಸ್ಕರ ಈ ಪ್ರಮಾಣ. ದೀರ್ಘ ಪ್ರಯಾಣ ಮತ್ತು ಆರೋಗ್ಯದಲ್ಲಿ ವ್ಯತ್ಯಾಸವಾಗುವ ಸಂಭವ. ಏನೇ ಅದು? ಅಕ್ಕ, ನನ್ ದಿನ ಭವಿಷ್ಯ ಓದ್ತಾ ಇದ್ದೆ. ಹೌದಾ? ಹಾಗಿದ್ರೆ ನನ್ ಭವಿಷ್ಯ ಏನಿದೆ ಓದು ನೋಡೋಣ. ಇದ್ರಲ್ಲೆಲ್ಲ ನಿಮ್ಗೆ ನಂಬಿಕೆ ಇಲ್ಲ ಅಲ್ವಾ ಅಕ್ಕ? ಅದು ಕರೆಕ್ಟೇ, ಆದ್ರೆ ಇವತ್ತೇನಾದ್ರು ಫನ್ನಿ ಆಗಿರ್ಬೋದು ಅಂತ ನೋಡೋಣ. ಓದೇ ಒಂದ್ಸಲಿ. ಸರಿ ಅಕ್ಕ, ನೋಡ್ತೀನಿ. ಹೇಳುವ ಬುದ್ಧಿ ಮಾತು ಕೇಳಿದರೆ ಒಳಿತು. ಮಾತು ಹೊರಡುವ ಮೊದಲು ಮನಸ್ಸು ಹಾಸಬೇಕು. ಕೇಳುವವನು ಗ್ರಹಿಸಲು ತಯಾರಾಗಿರ್ಬೇಕು ಅಂತ ಇದೆ ಅಕ್ಕ. ಹಾಗಂದ್ರೇನೆ? ಅದೇ ಅಕ್ಕ, ಯಾರಾದ್ರೂ ಬುದ್ಧಿ ಮಾತು ಹೇಳಿದ್ರೆ ಅದನ್ನ ನೀವು ಕೇಳಿದ್ರೆ ಒಳ್ಳೇದು ಅಂತ. ನನಗೆ ಯಾರೇ ಬುದ್ಧಿ ಹೇಳೋರು? ಈ ಅನಿತಾಗೆ ಬೇರೆಯವ್ರಿಗೆ ಹೇಳ ಅಭ್ಯಾಸನೇ ಹೊರ್ತು ಬೇರೆಯವರಿಂದ ಕೇಳಿ ಅಭ್ಯಾಸ ಇಲ್ಲ. ಎಕ್ಸ್ಕ್ಯೂಸ್ ಮೀ, ಯಾರೇ ಬಂದಿದ್ದು? ನೀವು ಮದ್ವೆ ಆಗ್ಬೇಕು ಅನ್ಕೊಂಡಿದ್ರಲ್ಲ ರಾಘವೇಂದ್ರ, ಅವ್ರ ಹೆಂಡತಿ ಝಾನ್ಸಿ ಬಂದಿದ್ದಾರೆ.
ಹಾಯ್ ಅನಿತಾ, ನಿಂಗ್ ಬ್ಯೂಟಿ ಕಾನ್ಶಿಯಸ್ನೆಸ್ ತುಂಬಾ ಇದೆ ಅನ್ಸುತ್ತೆ. ಹೌದು, ನಾನ್ ಯಾವಾಗ್ಲೂ ನನ್ ಸ್ವಂತದ್ದು ಮತ್ತೆ ನನಗ್ ಸೇರಿದ್ನ ಜೋಪಾನ ಮಾಡ್ಕೊಳ್ಳೋ ವಿಷಯದಲ್ಲಿ ಸ್ವಲ್ಪ ಜಾಸ್ತಿನೇ ಕೇರ್ ತಗೊಳ್ತೀನಿ. ತಪ್ಪಿಲ್ಲ ಅನಿತಾ, ಯಾವಾಗ್ಲೂ ನಮ್ ಸ್ವಂತದನ್ನ ಜೋಪಾನ ಮಾಡ್ಕೊಳ್ಳೇಬೇಕು. ಆದ್ರೆ ಬೇರೆಯವ್ರಿಗೆ ಸೇರಿದನ್ನ ನನಗೆ ಸೇರ್ಬೇಕು ಅನ್ಕೊಳ್ಳೋದು ತಪ್ಪು. ಏನ್ ಇಂಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ಯಾ? ಅದೇನ್ ಹೇಳ್ಬೇಕು ಅನ್ಕೊಂಡಿದ್ಯಾ? ವಿಷಯ ನೇರವಾಗಿ ಹೇಳು. ಡೈರೆಕ್ಟ್ ಆಗಿ ಮಾತಾಡಕ್ಕೆ ನನ್ಗೂ ಇಷ್ಟ ಅನಿತಾ, ಸೊ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಹಾಯ್ ಆಂಟಿ. ಹಾಯ್ ಮಿಥುನ್. ನಿಮ್ ಕೋಪಕ್ಕೂ ಒಂದ್ ಅರ್ಥ ಇದೆ. ಪರವಾಗಿಲ್ಲ, ನೀವ್ ಹಾಯ್ ಹೇಳಿಲ್ಲ ಅಂತ ನಾನು ಬೇಜಾರ್ ಮಾಡ್ಕೊಳ್ಳೋದಿಲ್ಲ. ಎನಿವೆ, ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಏನಿಲ್ಲ ಅನಿತಾ, ಗೊತ್ತೋ ಗೊತ್ತಿಲ್ದೇನೋ ನನ್ ಜೀವನದಲ್ಲಿ ಕೆಲವೊಂದಷ್ಟು ತಪ್ಪುಗಳನ್ನ ಮಾಡಿದೀನಿ. ಮಾಡಿರೋ ತಪ್ಪು ಗೊತ್ತಿದ್ರು ಅದನ್ನ ತಿದ್ಕೊಳ್ಳೋ ಪ್ರಯತ್ನ ಮಾಡದೇ ಇರೋದಿದ್ಯಲ್ಲ, ಅದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿಲ್ಲ. ತಿದ್ಕೊಂಡಿದ್ದು ಆಯ್ತು, ಅದನ್ನ ಸರಿ ಮಾಡ್ಕೊಂಡು ಜೀವನದಲ್ಲಿ ಬದುಕ್ಬೇಕು ಅಂತ ನಿರ್ಧಾರ ಮಾಡಿನೂ ಆಯ್ತು. ತಪ್ಪು ಮಾಡಿ ತಲೆ ತಗ್ಗಿಸ್ಬಾರ್ದು, ಅದನ್ನ ತಿದ್ಕೊಂಡು ಮುಂದೆ ನಡಿಬೇಕು ಅಂತ ಯಾವಾಗ್ಲೂ ನಮ್ ತಾತ ಹೇಳ್ತಿದ್ರು. ಅದನ್ನ ಇತ್ತೀಚೆಗೆ ನನ್ನ ಜೀವನದಲ್ಲಿ ರೂಢಿಸ್ಕೊಂಡಿದೀನಿ. ಹೇಳ್ಬೇಕು ಅಂದ್ರೆ ಈಗ ಅದ್ ನನ್ಗೆ ಅಭ್ಯಾಸ ಆಗೋಗಿದೆ. ನೋಡು, ನನ್ನರಾಗೋ ಮದುವೆ ಅಲ್ಲ, ಕಾಂಟ್ರಾಕ್ಟ್ ಮ್ಯಾರೇಜ್, ಜಸ್ಟ್ ವಿತ್ ಅಗ್ರಿಮೆಂಟ್. 1 ತಿಂಗಳಿಗೆ ಮಾಡ್ಕೊಂಡಿರೋ ಕಮಿಟ್ಮೆಂಟ್ ಅಷ್ಟೇ. ನನ್ ಮದ್ವೆ ಆಗ್ಬೇಕಾದ್ರೆ ಅದು ಜಸ್ಟ್ 1 ತಿಂಗಳ ಕಾಂಟ್ರಾಕ್ಟ್ ಮದ್ವೆನೇ ಆಗಿತ್ತು. ಆದ್ರೆ ನನ್ ಮದ್ವೆ ಆದ್ಮೇಲೆ ನನಗ್ ತಾಳಿ ಬೆಲೆ ಏನು, ಗಂಡನ್ ಪ್ರೀತಿ ಅಂದ್ರೆ ಏನು ಅಂತೆಲ್ಲ ಅರ್ಥ ಆಗಿದೆ. ಮದುವೆ ಅಂದ್ರೆ ಸ್ವಾರ್ಥಕ್ಕೋಸ್ಕರ ಆಗೋ ಕಮಿಟ್ಮೆಂಟ್ ಅನ್ಕೊಂಡಿದ್ದೆ, ಆದ್ರೆ ಅದು ಸುಳ್ಳು. ಮದ್ವೆ ಅಂದ್ರೆ ಇಬ್ಬರ ಕನ್ಸು, 2 ಮನ್ಸು ಒಟ್ಟಾಗಿ ಕಟ್ಟೋ ಜೀವನ. ಆ ದಿನ ಗಂಡ ಅಂದ್ರೆ ಜಸ್ಟ್ 30 ದಿನಕ್ಕೆ ಬೇಕಾಗಿರೋ ಪಾತ್ರ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಗಂಡ ಅಂದ್ರೆ ನನ್ ಸ್ವಂತ. ಗಂಡ ಹೆಂಡತಿ ಅಂದ್ರೆ ಸಂಬಂಧ, ಬೇರೆ ಬೇರೆ ಗುರಿ, ಬೇರೆ ಬೇರೆ ದಾರಿ ಹೊಂದಿದ್ ನಾವು ಹುಟ್ಟಿಗೆ ಸಪ್ತಪದಿ ತುಳಿದಿದೀವಿ. 7 ಜನ್ಮಕ್ಕೂ ಜೊತೆಲ್ ಬಾಳ್ತೀವಿ ಅಂತ ಪ್ರಮಾಣ ಮಾಡಿದೀವಿ. ಗಂಡ ಹೆಂಡತಿ ಸಂಬಂಧ ಅಂದ್ರೆ ಹಾಗೆ ಅಲ್ವಾ? ಒಂದೇ ದಾರಿಲಿ ನಡೆದ್ರು ಹೆಜ್ಜೆಗಳು ಬೇರೆ ಬೇರೆ ಆಗಿರುತ್ತೆ, ಆದ್ರೆ ಗುರಿ ಒಂದೇ ಆಗಿರುತ್ತೆ. ಗಂಡ ಹೆಂಡತಿ ಸಂಬಂಧದ ಬಗ್ಗೆ, ಮದ್ವೆ ಬಗ್ಗೆ ಏನು ಗೊತ್ತಿಲ್ಲದೆ ಇರೋ ನಾನು ಈಗ ಇಷ್ಟೆಲ್ಲ ತಿಳ್ಕೊಂಡಿದೀನಿ. ಇದ್ರಲ್ಲೇ ಅರ್ಥ ಮಾಡ್ಕೊ, ಮದ್ವೆ ಅನ್ನೋದು ಹೆಣ್ಣಿನ ಜೀವನದಲ್ಲಿ ಏನೆಲ್ಲ ಬದಲಾವಣೆ ತರುತ್ತೆ ಅಂತ. ಅನಿತಾ, ಒಂದ್ ಹೆಣ್ಣಿನ ಜೀವನ ಬದಲಾಗೋದು ಮದ್ವೆಯಿಂದ ಅಂತ ನಮ್ ತಾತ ಯಾವಾಗ್ಲೂ ಹೇಳ್ತಿದ್ರು. ಅದಿವಾಗ ನನ್ ಜೀವನದಲ್ಲಿ ನಿಜ ಆಗಿದೆ. ನನ್ನರಾಗೂ ಮದ್ವೆ ಕಾರಣ ಏನಾದ್ರೂ ಆಗಿರ್ಲಿ, ಆದ್ರೆ ಕಾಯ ವಾಚ ಮನಸ್ಸ ಅಂತ ತಾಳಿ ಕಟ್ಟಿರೋ ನನ್ ಗಂಡನ್ ಜೊತೆ ಜೀವನ ಪೂರ್ತಿ ಬದುಕ್ಬೇಕು ಅನ್ಕೊಂಡಿದೀನಿ. ವಾವ್, ತುಂಬಾ ಚೆನ್ನಾಗಿ ಮಾತಾಡಕ್ ಕಲ್ತಿದ್ಯಾ. ಹೀಗೆಲ್ಲ ನನ್ಗೂ ಮಾತಾಡಕ್ ಬರ್ತಿರ್ಲಿಲ್ಲ ಅನಿತಾ. ಆದ್ರೆ ಗಂಡ ಅತ್ತೆ ಮನೆ ಜವಾಬ್ದಾರಿ ಅನ್ನೋದಿದ್ಯಲ್ಲ, ಆಟೋಮೆಟಿಕ್ ಆಗಿ ಎಲ್ಲ ಕಲ್ಸ್ಕೊಟ್ಬಿಡತ್ತೆ. ಅದ್ರಲ್ಲೂ ಈ ಮಿಡಲ್ ಕ್ಲಾಸ್ ಜೀವನ ಲೈಫ್ ಬಗ್ಗೆ ತುಂಬಾ ಚೆನ್ನಾಗಿ ಪಾಠ ಕಲ್ಸುತ್ತೆ. ಹೌದು, ಮಿಡಲ್ ಕ್ಲಾಸ್ ನವರು ಚೆನ್ನಾಗಿ ಪಾಠನೂ ಕಲ್ತಿರ್ತಾರೆ, ಹಾಗೆ ಚೆನ್ನಾಗಿ ಪಾಠನೂ ಕಲ್ಸ್ಕೊಡ್ತಾರೆ. ಜೊತೆಗೆ ಸಂಬಂಧಗಳ ವ್ಯಾಲ್ಯೂಸ್ನು ಅರ್ಥ ಮಾಡ್ಕೊಂಡಿರ್ತಾರೆ. ಅದು ಸತ್ಯನೇ ಅನಿತಾ, ಯಾಕಂದ್ರೆ ಅವರು ಶಾಸ್ತ್ರ ಸಂಪ್ರದಾಯನ ಪಾಲನೆ ಮಾಡೋರು, ಕುಟುಂಬದ ಬಗ್ಗೆ ಒಲವಿರೋರು. ಯಾಕಂದ್ರೆ ಅವ್ರಿಗೆ ಕುಟುಂಬನೇ ಎಲ್ಲ. ಅದನ್ನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನಿ. ಅದನ್ನೆಲ್ಲ ಅರ್ಥ ಮಾಡ್ಕೊಂಡಿರೋ ನೀನು ರಾಘವೇಂದ್ರ ಅವ್ರ ಮನೆಯವ್ರು ಕೊಟ್ಟಿರೋ ಮಾತಿನ ಬಗ್ಗೆ ತಿಳ್ಕೊಂಡಿಲ್ವಾ? ಯಾವ ಮಾತಿನ ಬಗ್ಗೆ ಹೇಳ್ತಿದ್ಯಾ ಅನಿತಾ? ರಾಘವೇಂದ್ರ ಅವ್ರು ನನ್ನನ್ನೇ ಮದ್ವೆ ಮಾಡ್ಕೊಳ್ತೀನಿ ಅಂತ ಮಾತ್ ಕೊಟ್ಟಿರೋದ್ರ ಬಗ್ಗೆ. ಅದು ಮಾತಷ್ಟೇ, ಮದ್ವೆ ಆಗಿಲ್ವಲ್ಲ.